ಇವರ ಜೊತೆಗೆ ಮತ್ತೆ ಯಾರ್ಯಾರು ಇರ್ತಾರೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಅವರ ಸಂಪುಟದಲ್ಲಿ ಯಾರೆಲ್ಲ ಸಚಿವರಾಗ್ತಾರೆ, ಯಾರು ಆ ಅದೃಷ್ಟಶಾಲಿಗಳು, ಯಾರ್ಯಾರ ಹೆಸರು ಓಡಾಡ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕೆ.ಜೆ. ಜಾರ್ಜ್, ಎಂ.ಬಿ. ಪಾಟೀಲ್ ಇವರ ಹೆಸರು ಆಗಲೇ ಕೂಡ ನೀವು ಗಮನಿಸಿದ್ರಿ. ಡಾಕ್ಟರ್ ಜಿ. ಪರಮೇಶ್ವರ್ ಹಿರಿಯ ನಾಯಕರು, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇರ್ತಾರಂತೆ, ಈಶ್ವರ್ ಖಂಡ್ರೆ ಅವರು ಇರ್ತಾರಂತೆ. ಹಾಗೇನೆ ಕೆ.ಎಚ್. ಮುನಿಯಪ್ಪ ಅವರ ಹೆಸರು ಬಗ್ಗೆ ಒಂದು ರೀತಿಯ ಗೊಂದಲ ಇದೆ. ಕೆ.ಎಚ್. ಮುನಿಯಪ್ಪ ಅವರನ್ನ ಬಿಟ್ಟು ಅವರ ಮಗಳಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಕೆ.ಎಚ್. ಮುನಿಯಪ್ಪ ಅವರ ಹೆಸರು ಇದೆ, ರೂಪಾ ಶಶಿಧರ್ ಅವರ ಹೆಸರು ಇದೆ, ಅವರ ಮಗಳು. ಮುನಿಯಪ್ಪ ಅವ್ರು ಇನ್ನ ಅಥವಾ ರೂಪಾ ಅವ್ರು ಇನ್ನ ನೋಡ್. ಇನ್ನ ಸತೀಶ್ ಜಾರಕಿಹೊಳಿ ಎರಡೆರಡು ಪೋಸ್ಟ್ಗಳಿಗೆ ಡಿಮ್ಯಾಂಡ್ ಇಟ್ಟಂತವರು, ಅವರ ಹೆಸರು ಕೂಡ ಇದೆ. ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು, ಮುಜರಾಯಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದವರು, ಈಗ ಮತ್ತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂತೆ. ಜಮೀರ್ ಅಹಮದ್ ಅವರು ಕೂಡ ಲಿಸ್ಟಲ್ಲಿದ್ದಾರೆ. ಚಲುವರಾಯ ಸ್ವಾಮಿ ಅವರು ಕೂಡ ಲಿಸ್ಟಲ್ಲಿದ್ದಾರೆ. ಕೃಷಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದವರು ಈಗ ಮುಂದುವರಿತಾರೆ. ಯಾವ ಖಾತೆಯನ್ನು ಕೊಡ್ತಾರೆ ಯಾರ್ಯಾರಿಗೆ ಅಂತ ಇನ್ನೂ ಖಾತೆಯ ಬಗ್ಗೆ ಕನ್ಫರ್ಮೇಷನ್ ಇಲ್ಲ ವೀಕ್ಷಕರೇ. ಇವರೆಲ್ಲರೂ ಕೂಡ ಸಚಿವರಾಗಿ ಇರ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ಇನ್ನು ಯತೀಂದ್ರ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಮಗ, ಇವರು ಕೂಡ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಅಧಿಕಾರ ವಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೃಷ್ಣ ಬೈರೇಗೌಡ, ಸಲೀಂ ಅಹಮದ್ ಅವರು ನೋಡಿ, ದಾವಣಗೆರೆ ದಕ್ಷಿಣ ಈ ಒಂದು ಇಲೆಕ್ಷನ್ನ ಟೈಮ್ನಲ್ಲಿ ಮುಸ್ಲಿಮರ ನಡುವಿದ್ದಂತಹ ಮುನಿಸನ್ನ ತಿಳಿಗೊಳಿಸಿ ಹೈಕಮಾಂಡ್ ಕೊಟ್ಟಂತ ಟಾಸ್ಕ್ ಅನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು ಸಲೀಂ ಅಹಮದ್, ಇವನ್ ರಿಜ್ವಾನ್ ಅರ್ಷದ್ ಕೂಡ. ಈಗ ಸಲೀಂ ಅಹಮದ್ ಅವರ ಹೆಸರು ಕೇಳಿ ಬರ್ತಾ ಇದೆ ಈ ಸಚಿವರ ಪಟ್ಟಿಯಲ್ಲಿ. ನೋಡೋಣ, ಇವನ್ ನಮ್ಮ ಜೊತೆಗೆ ಮಾತಾಡುವಂಥ ಸಂದರ್ಶನದಲ್ಲಿ ಮಾತಾಡುವಾಗಲೂ ಹೇಳಿದ್ರು ಅವರು, ನಾನು ಇದು ಯಾವುದನ್ನು ನಿರೀಕ್ಷೆ ಮಾಡಲ್ಲ, ಹೈಕಮಾಂಡ್ ನನಗೆ ಕೊಟ್ಟ ಜವಾಬ್ದಾರಿ ನಿಭಾಯಿಸಿದ್ದೇನೆ ಅನ್ನುವಂಥ ಸಮಾಧಾನ ಇದೆ ಅಂತ ಹೇಳ್ತಾ ಇದ್ರು. ಇನ್ನು ಅಥಣಿಯ ಶಾಸಕರು ಲಕ್ಷ್ಮಣ್ ಸವದಿ, ಬಿಜೆಪಿಯಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂಥವರು, ಕಾಂಗ್ರೆಸ್ಗೆ ಹೋದ್ರು, ಶಾಸಕರಾದರು. ಅಲ್ಲಿ ಮೊದಲ ಟರ್ಮಲ್ಲೇ ಅವರಿಗೆ ಮಿನಿಸ್ಟರ್ ಗಾದಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕಾರಣಾಂತರಗಳಿಂದ ಯಾಕೋ ಲಕ್ಷ್ಮಣ್ ಸವದಿ ಅವರು ಮಿನಿಸ್ಟರ್ ಆಗಲಿಲ್ಲ. ಈಗ ಸೆಕೆಂಡ್ ಟರ್ಮಲ್ಲೇ ಆಗ್ತಾರೆ ಅನ್ನೋಂಥ ಲೆಕ್ಕಾಚಾರ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಅಪ್ಪಾಜಿ ನಾಡಗೌಡರು, ಹೊಸೊಬ್ರು ಅಪ್ಪಾಜಿ ನಾಡಗೌಡರು ಅಂದರೆ ಅನುಭವಿ ರಾಜಕಾರಣಿ. ಮೊದಲಿನಿಂದಾನೂ ಕೂಡ ಅವರು ಬೇಡಿಕೆಯನ್ನು ಇಡ್ತಾ ಇದ್ರು, ನನ್ನನ್ನು ಮಂತ್ರಿ ಮಾಡಲೇಬೇಕು ಅಂತ ಹೇಳಿ. ಈ ಸಾರಿ ಅದೃಷ್ಟ ಕುಲಾಯಿಸುತ್ತಾ ನಾಡಗೌಡರಿಗೆ? ಪರಿಗಣನೆಗೆ ತಗೊಳ್ತಾರ ಅಪ್ಪಾಜಿ ನಾಡಗೌಡರನ್ನ? ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಅಪ್ಪಾಜಿ ನಾಡಗೌಡರು ಮಂತ್ರಿ ಆಗ್ತಾರ? ಹೆಸರಂತೂ ಇದೆ. ಈಗ ಅಪ್ಪಾಜಿ ನಾಡಗೌಡರ ಹೆಸರು ಓಡಾಡ್ತಾ ಇದೆ. ಇವರು ಕೂಡ ಸಂಭಾವ್ಯರು. ನೋಡೋಣ ಏನಾಗುತ್ತೆ ಅಂತ. ಇನ್ನು ಬೈರ್ತಿ ಸುರೇಶ್ ಅವರು ಸಿದ್ದರಾಮಯ್ಯ ಆಪ್ತರು, ಇವರ ಹೆಸರು ಕೂಡ ಕಂಟಿನ್ಯೂ ಆಗ್ತಾ ಇದೆ. ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕರು, ಈ ಸಾರಿ ಇವರ ಲಕ್ ಇದೆಯಾ ನೋಡೋಣ. ಇನ್ನು ಬಿ ಶಿವಣ್ಣ ಆನೇಕಲ್ನ ಶಾಸಕರು, ಶಿವಣ್ಣ ಅವರು ಮಂತ್ರಿ ಆಗಬೇಕು ಅಂತ ಮೊನ್ನೆ ಸಿದ್ದರಾಮಯ್ಯ ಅವರು ರೀಸೆಂಟ್ಲಿ ಅಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಶಿವಣ್ಣ ಅವ್ರನ್ನ ಮಿನಿಸ್ಟರ್ನ ಮಾಡಿ ಅಂತ ಘೋಷಣೆಗಳನ್ನು ಕೂಗಿದ್ರು. ಆವಾಗ ಸಿದ್ದರಾಮಯ್ಯ ಅವರು ಸಿಟ್ಟಾದ್ರು ನೋಡಿ, ನಿಮಗೆಲ್ಲ ನೆನಪಿರಬೇಕು. ಸೊ ಶಿವಣ್ಣ ಅವ್ರ ಹೆಸರಿದೆ, ನೋಡೋಣ. ಇನ್ನು ಶಿವರಾಜ್ ತಂಗಡಗಿ ಮುಂದುವರಿತಾರೆ, ದಿನೇಶ್ ಗುಂಡೂರಾವ್ ಮುಂದುವರಿತಾರಂತೆ. ಬಸನಗೌಡ ಬಾದರ್ಲಿ ಅವರು, ಇವರ ಹೆಸರು ಕೂಡ ಹೊಸದಾಗಿ ಕೇಳಿ ಬರ್ತಾ ಇದೆ. ಬಾದರ್ಲಿ ಅವರಿಗೆ ಚಾನ್ಸ್ ಇದೆಯಾ? ಅದೃಷ್ಟ ಖುಲಾಯಿಸುತ್ತಾ? ನೋಡೋಣ. ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ರಾಜೀನಾಮೆ ಕೊಡಬೇಕಾಗಿ ಬಂದಿತ್ತು, ಈಗ ಮತ್ತೆ ನಾಗೇಂದ್ರ ಅವ್ರನ್ನ ಸಂಪುಟಕ್ಕೆ ತಗೋತಾರ? ನೋಡೋಣ. ರಘುಮೂರ್ತಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಶ್ರೀನಿವಾಸ್ ಮಾನೆ ಹಾನಗಲ್ ಶಾಸಕರು, ಅವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ಈ ಸಾರಿ ನಮಗೆ ಅವಕಾಶ ಕೊಡಬಹುದು ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ನೋಡೋಣ ಶ್ರೀನಿವಾಸ್ ಮಾನೆ ಅವರು, ಇವರಿಗೆ ಅವಕಾಶ ಸಿಗುತ್ತಾ ಅಂತ. ಇವನ್ ರಘುಮೂರ್ತಿ ಕೂಡ. ಈ ಕಡೆ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ, ತಂದೆ ಮಗ ಇಬ್ಬರಿಗೂ ಕೂಡ ಅವಕಾಶ ಸಿಗುವ ಸಾಧ್ಯತೆ ಇದೆ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಕೃಷ್ಣಪ್ಪನ ಪ್ರಿಯಾ ಕೃಷ್ಣನ ಅಂತ. UT ಖಾದರ್ ಸ್ಪೀಕರ್ ಆಗಿದ್ದಂಥವರು, ಸ್ಪೀಕರ್ ಆಗಿದ್ದು ಸಾಕು ನನಗೆ, ನನ್ನನ್ನು ಮಂತ್ರಿ ಮಾಡಿ ಅಂತ ಹೇಳಿದಾರಂತೆ. ಸೊ UT ಖಾದರ್ ಅವರು ಸ್ಪೀಕರ್ ಸ್ಥಾನ ಬಿಟ್ಟು ಈ ಕಡೆ ಮಂತ್ರಿಗಿರಿಗೆ ಬಂದರೆ ಅಲ್ಲಿ ಸ್ಪೀಕರ್ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಸರ್ಕಸ್ ನಡೆದಿದೆ. ಈಗ UT ಖಾದರ್ ಅವರು ಕೂಡ ಮಂತ್ರಿ ಆಗ್ತಾರೆ ಅಂತ ಲೆಕ್ಕಾಚಾರ ಇದೆ. ಇನ್ನು ನಮ್ಮ ಅರಸೀಕೆರೆ ಶಾಸಕರು ಶಿವಲಿಂಗೇಗೌಡರು ಬಹಳ ಪ್ರಯತ್ನಗಳನ್ನು ಮಾಡಿದರು ಸಚಿವರಾಗಬೇಕು ಅಂತ ಹೇಳಿ. HB ಅಧ್ಯಕ್ಷರು ಸದ್ಯಕ್ಕೆ. ಶಿವಲಿಂಗೇಗೌಡರಿಗೆ ಅದೃಷ್ಟ ಖುಲಾಯಿಸುತ್ತಾ? ಕಾದ್ ನೋಡೋಣ. ಇನ್ನು ರಾಜೇಗೌಡರು ಶೃಂಗೇರಿಯ ಶಾಸಕರು, ಅಂಚೆ ಮತದಾನ ವಿಚಾರದಲ್ಲಿ ಗಳಿಗೆಗೆ ಒಂದು ನಿರ್ಧಾರಗಳು ಯಾವ ರೀತಿ ಬಂತು ನೋಡಿದ್ವಿ ನಾವು. ಸೊ ರಾಜೇಗೌಡರಿಗೆ ಅದೃಷ್ಟ ಖುಲಾಯಿಸುತ್ತಾ? ಡಿ ಕೆ ಶಿವಕುಮಾರ್ ಅವರ ಪ್ರಮಾಪ್ತರು. ಇನ್ನು ಗುಬ್ಬಿ ಶ್ರೀನಿವಾಸ್, ಇವರಿಗೆ ಅದೃಷ್ಟ ಖುಲಾಯಿಸುತ್ತಾ? ನೋಡೋಣ. ಇನ್ನು ಹ್ಯಾರಿಸ್ ಅವರಿದ್ದಾರೆ, ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ, ತರೀಕೆರೆ ಶ್ರೀನಿವಾಸ್ ಅವರಿದ್ದಾರೆ. ಇವರಿಗೆ ಅದೃಷ್ಟ ಖುಲಾಯಿಸುತ್ತಾ? ನೋಡೋಣ. ಇವರೆಲ್ಲ ಲಿಸ್ಟಲ್ಲಿ ಇರುವಂಥವ್ರು. ಅಂತಿಮವಾಗಿ ಯಾರ್ಯಾರು ಮಂತ್ರಿಗಳಾಗ್ತಾರೆ ಅನ್ನೋದನ್ನ ನಾವು ಕುತೂಹಲದಿಂದ ಕಾಯ್ಬೇಕಷ್ಟೇ. ಸಂಭವನೀಯರ ಪಟ್ಟಿ ಹೇಳ್ತಾ ಇರೋದು ವೀಕ್ಷಕರೇ, ಇವರೇ ಮಂತ್ರಿಗಳಾಗ್ಬಿಡ್ತಾರೆ ಅಂತೇನಲ್ಲ. ಇವ್ರ ಹೆಸರುಗಳು ಓಡಾಡ್ತಾ ಇದೆ.
ಇನ್ನು ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಇವರೂ ಕೂಡ ಸ್ಪರ್ಧೆಯಿಂದ ಹಿಂದೆ ಬಿದ್ದಿಲ್ಲ. ಸೊ ನಾವೇನು ಈ ಲಿಸ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ, ಇವರಲ್ಲಿ ಯಾರ್ಯಾರು ಅಂತಿಮವಾಗಿ ಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಇರ್ತಾರೆ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್ ಇವರ ಜೊತೆಗೆ ಮತ್ತೆ ಯಾರ್ಯಾರು ಇರ್ತಾರೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಅವರ ಸಂಪುಟದಲ್ಲಿ ಯಾರೆಲ್ಲ ಸಚಿವರಾಗ್ತಾರೆ, ಯಾರು ಆ ಅದೃಷ್ಟಶಾಲಿಗಳು, ಯಾರ್ಯಾರ ಹೆಸರು ಓಡಾಡ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕೆ.ಜೆ. ಜಾರ್ಜ್, ಎಂ.ಬಿ. ಪಾಟೀಲ್ ಇವರ ಹೆಸರು ಆಗಲೇ ಕೂಡ ನೀವು ಗಮನಿಸಿದ್ರಿ. ಡಾಕ್ಟರ್ ಜಿ ಪರಮೇಶ್ವರ್ ಹಿರಿಯ ನಾಯಕರು, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇರ್ತಾರಂತೆ, ಈಶ್ವರ್ ಖಂಡ್ರೆ ಅವರು ಇರ್ತಾರಂತೆ. ಹಾಗೇನೆ ಕೆ.ಎಚ್. ಮುನಿಯಪ್ಪ ಅವರ ಹೆಸರು ಬಗ್ಗೆ ಒಂದು ರೀತಿಯ ಗೊಂದಲ ಇದೆ. ಕೆ.ಎಚ್. ಮುನಿಯಪ್ಪ ಅವರನ್ನ ಬಿಟ್ಟು ಅವರ ಮಗಳಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಕೆ.ಎಚ್. ಮುನಿಯಪ್ಪ ಅವರ ಹೆಸರು ಇದೆ, ರೂಪಾ ಶಶಿಧರ್ ಅವರ ಹೆಸರು ಇದೆ, ಅವರ ಮಗಳು. ಮುನಿಯಪ್ಪ ಅವ್ರು ಇನ್ನ ಅಥವಾ ರೂಪಾ ಅವ್ರು ಇನ್ನ ನೋಡ್. ಇನ್ನ ಸತೀಶ್ ಜಾರಕಿಹೊಳಿ ಎರಡೆರಡು ಪೋಸ್ಟ್ಗಳಿಗೆ ಡಿಮ್ಯಾಂಡ್ ಇಟ್ಟಂತವರು, ಅವರ ಹೆಸರು ಕೂಡ ಇದೆ. ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು, ಮುಜರಾಯಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದವರು, ಈಗ ಮತ್ತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂತೆ. ಜಮೀರ್ ಅಹಮದ್ ಅವರು ಕೂಡ ಲಿಸ್ಟಲ್ಲಿದ್ದಾರೆ. ಚಲುವರಾಯ ಸ್ವಾಮಿ ಅವರು ಕೂಡ ಲಿಸ್ಟಲ್ಲಿದ್ದಾರೆ. ಕೃಷಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದವರು ಈಗ ಮುಂದುವರಿತಾರೆ. ಯಾವ ಖಾತೆಯನ್ನು ಕೊಡ್ತಾರೆ ಯಾರ್ಯಾರಿಗೆ ಅಂತ ಇನ್ನೂ ಖಾತೆಯ ಬಗ್ಗೆ ಕನ್ಫರ್ಮೇಷನ್ ಇಲ್ಲ ವೀಕ್ಷಕರೇ. ಇವರೆಲ್ಲರೂ ಕೂಡ ಸಚಿವರಾಗಿ ಇರ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ಇನ್ನು ಯತೀಂದ್ರ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಮಗ, ಇವರು ಕೂಡ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಅಧಿಕಾರ ವಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೃಷ್ಣ ಬೈರೇಗೌಡ, ಸಲೀಂ ಅಹಮದ್ ಅವರು ನೋಡಿ, ದಾವಣಗೆರೆ ದಕ್ಷಿಣ ಈ ಒಂದು ಇಲೆಕ್ಷನ್ನ ಟೈಮ್ನಲ್ಲಿ ಮುಸ್ಲಿಮರ ನಡುವಿದ್ದಂತಹ ಮುನಿಸನ್ನ ತಿಳಿಗೊಳಿಸಿ ಹೈಕಮಾಂಡ್ ಕೊಟ್ಟಂತ ಟಾಸ್ಕ್ ಅನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು ಸಲೀಂ ಅಹಮದ್, ಇವನ್ ರಿಜ್ವಾನ್ ಅರ್ಷದ್ ಕೂಡ. ಈಗ ಸಲೀಂ ಅಹಮದ್ ಅವರ ಹೆಸರು ಕೇಳಿ ಬರ್ತಾ ಇದೆ ಈ ಸಚಿವರ ಪಟ್ಟಿಯಲ್ಲಿ. ನೋಡೋಣ, ಇವನ್ ನಮ್ಮ ಜೊತೆಗೆ ಮಾತಾಡುವಂಥ ಸಂದರ್ಶನದಲ್ಲಿ ಮಾತಾಡುವಾಗಲೂ ಹೇಳಿದ್ರು ಅವರು, ನಾನು ಇದು ಯಾವುದನ್ನು ನಿರೀಕ್ಷೆ ಮಾಡಲ್ಲ, ಹೈಕಮಾಂಡ್ ನನಗೆ ಕೊಟ್ಟ ಜವಾಬ್ದಾರಿ ನಿಭಾಯಿಸಿದ್ದೇನೆ ಅನ್ನುವಂಥ ಸಮಾಧಾನ ಇದೆ ಅಂತ ಹೇಳ್ತಾ ಇದ್ರು. ಇನ್ನು ಅಥಣಿಯ ಶಾಸಕರು ಲಕ್ಷ್ಮಣ್ ಸವದಿ, ಬಿಜೆಪಿಯಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂಥವರು, ಕಾಂಗ್ರೆಸ್ಗೆ ಹೋದ್ರು, ಶಾಸಕರಾದ್ರು. ಅಲ್ಲಿ ಮೊದಲ ಟರ್ಮಲ್ಲೇ ಅವರಿಗೆ ಮಿನಿಸ್ಟರ್ ಗಾದಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕಾರಣಾಂತರಗಳಿಂದ ಯಾಕೋ ಲಕ್ಷ್ಮಣ್ ಸವದಿ ಅವರು ಮಿನಿಸ್ಟರ್ ಆಗಲಿಲ್ಲ. ಈಗ ಸೆಕೆಂಡ್ ಟರ್ಮಲ್ಲೇ ಆಗ್ತಾರೆ ಅನ್ನೋಂಥ ಲೆಕ್ಕಾಚಾರ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಅಪ್ಪಾಜಿ ನಾಡಗೌಡರು, ಹೊಸೊಬ್ರು ಅಪ್ಪಾಜಿ ನಾಡಗೌಡರು ಅಂದರೆ ಅನುಭವಿ ರಾಜಕಾರಣಿ. ಮೊದಲಿನಿಂದಾನೂ ಕೂಡ ಅವರು ಬೇಡಿಕೆಯನ್ನು ಇಡ್ತಾ ಇದ್ರು, ನನ್ನನ್ನು ಮಂತ್ರಿ ಮಾಡಲೇಬೇಕು ಅಂತ ಹೇಳಿ. ಈ ಸಾರಿ ಅದೃಷ್ಟ ಕುಲಾಯಿಸುತ್ತಾ ನಾಡಗೌಡರಿಗೆ? ಪರಿಗಣನೆಗೆ ತಗೊಳ್ತಾರ ಅಪ್ಪಾಜಿ ನಾಡಗೌಡರನ್ನ? ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಅಪ್ಪಾಜಿ ನಾಡಗೌಡರು ಮಂತ್ರಿ ಆಗ್ತಾರ? ಹೆಸರಂತೂ ಇದೆ. ಈಗ ಅಪ್ಪಾಜಿ ನಾಡಗೌಡರ ಹೆಸರು ಓಡಾಡ್ತಾ ಇದೆ. ಇವರು ಕೂಡ ಸಂಭಾವ್ಯರು. ನೋಡೋಣ ಏನಾಗುತ್ತೆ ಅಂತ. ಇನ್ನು ಬೈರ್ತಿ ಸುರೇಶ್ ಅವರು ಸಿದ್ದರಾಮಯ್ಯ ಆಪ್ತರು, ಇವರ ಹೆಸರು ಕೂಡ ಕಂಟಿನ್ಯೂ ಆಗ್ತಾ ಇದೆ. ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕರು, ಈ ಸಾರಿ ಇವರ ಲಕ್ ಇದೆಯಾ ನೋಡೋಣ. ಇನ್ನು ಬಿ ಶಿವಣ್ಣ ಆನೇಕಲ್ನ ಶಾಸಕರು, ಶಿವಣ್ಣ ಅವರು ಮಂತ್ರಿ ಆಗಬೇಕು ಅಂತ ಮೊನ್ನೆ ಸಿದ್ದರಾಮಯ್ಯ ಅವರು ರೀಸೆಂಟ್ಲಿ ಅಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಶಿವಣ್ಣ ಅವ್ರನ್ನ ಮಿನಿಸ್ಟರ್ನ ಮಾಡಿ ಅಂತ ಘೋಷಣೆಗಳನ್ನು ಕೂಗಿದ್ರು. ಆವಾಗ ಸಿದ್ದರಾಮಯ್ಯ ಅವರು ಸಿಟ್ಟಾದ್ರು ನೋಡಿ, ನಿಮಗೆಲ್ಲ ನೆನಪಿರಬೇಕು. ಸೊ ಶಿವಣ್ಣ ಅವ್ರ ಹೆಸರಿದೆ, ನೋಡೋಣ. ಇನ್ನು ಶಿವರಾಜ್ ತಂಗಡಗಿ ಮುಂದುವರಿತಾರೆ, ದಿನೇಶ್ ಗುಂಡೂರಾವ್ ಮುಂದುವರಿತಾರಂತೆ. ಬಸನಗೌಡ ಬಾದರ್ಲಿ ಅವರು, ಇವರ ಹೆಸರು ಕೂಡ ಹೊಸದಾಗಿ ಕೇಳಿ ಬರ್ತಾ ಇದೆ. ಬಾದರ್ಲಿ ಅವರಿಗೆ ಚಾನ್ಸ್ ಇದೆಯಾ? ಅದೃಷ್ಟ ಖುಲಾಯಿಸುತ್ತಾ ನೋಡೋಣ. ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ರಾಜೀನಾಮೆ ಕೊಡಬೇಕಾಗಿ ಬಂದಿತ್ತು, ಈಗ ಮತ್ತೆ ನಾಗೇಂದ್ರ ಅವ್ರನ್ನ ಸಂಪುಟಕ್ಕೆ ತಗೋತಾರ ನೋಡೋಣ. ರಘುಮೂರ್ತಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಶ್ರೀನಿವಾಸ್ ಮಾನೆ ಹಾನಗಲ್ ಶಾಸಕರು, ಅವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ಈ ಸಾರಿ ನಮಗೆ ಅವಕಾಶ ಕೊಡಬಹುದು ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ನೋಡೋಣ ಶ್ರೀನಿವಾಸ್ ಮಾನೆ ಅವರು, ಇವರಿಗೆ ಅವಕಾಶ ಸಿಗುತ್ತಾ ಅಂತ. ಇವನ್ ರಘುಮೂರ್ತಿ ಕೂಡ. ಈ ಕಡೆ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ, ತಂದೆ ಮಗ ಇಬ್ಬರಿಗೂ ಕೂಡ ಅವಕಾಶ ಸಿಗುವ ಸಾಧ್ಯತೆ ಇದೆ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಕೃಷ್ಣಪ್ಪನ ಪ್ರಿಯಾ ಕೃಷ್ಣನ ಅಂತ. ಯುಟಿ ಖಾದರ್ ಸ್ಪೀಕರ್ ಆಗಿದ್ದಂಥವರು, ಸ್ಪೀಕರ್ ಆಗಿದ್ದು ಸಾಕು ನನಗೆ, ನನ್ನನ್ನು ಮಂತ್ರಿ ಮಾಡಿ ಅಂತ ಹೇಳಿದಾರಂತೆ. ಸೊ ಯುಟಿ ಖಾದರ್ ಅವರು ಸ್ಪೀಕರ್ ಸ್ಥಾನ ಬಿಟ್ಟು ಈ ಕಡೆ ಮಂತ್ರಿಗಿರಿಗೆ ಬಂದರೆ ಅಲ್ಲಿ ಸ್ಪೀಕರ್ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಸರ್ಕಸ್ ನಡೆದಿದೆ. ಈಗ ಯುಟಿ ಖಾದರ್ ಅವರು ಕೂಡ ಮಂತ್ರಿ ಆಗ್ತಾರೆ ಅಂತ ಲೆಕ್ಕಾಚಾರ ಇದೆ. ಇನ್ನು ನಮ್ಮ ಅರಸೀಕೆರೆ ಶಾಸಕರು ಶಿವಲಿಂಗೇಗೌಡರು ಬಹಳ ಪ್ರಯತ್ನಗಳನ್ನು ಮಾಡಿದರು ಸಚಿವರಾಗಬೇಕು ಅಂತ ಹೇಳಿ. KHB ಅಧ್ಯಕ್ಷರು ಸದ್ಯಕ್ಕೆ. ಶಿವಲಿಂಗೇಗೌಡರಿಗೆ ಅದೃಷ್ಟ ಖುಲಾಯಿಸುತ್ತಾ ಕಾದ್ ನೋಡೋಣ. ಇನ್ನು ರಾಜೇಗೌಡರು ಶೃಂಗೇರಿಯ ಶಾಸಕರು, ಅಂಚೆ ಮತದಾನ ವಿಚಾರದಲ್ಲಿ ಗಳಿಗೆಗೆ ಒಂದು ನಿರ್ಧಾರಗಳು ಯಾವ ರೀತಿ ಬಂತು ನೋಡಿದ್ವಿ ನಾವು. ಸೊ ರಾಜೇಗೌಡರಿಗೆ ಅದೃಷ್ಟ ಖುಲಾಯಿಸುತ್ತಾ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತರು. ಇನ್ನು ಗುಬ್ಬಿ ಶ್ರೀನಿವಾಸ್, ಇವರಿಗೆ ಅದೃಷ್ಟ ಖುಲಾಯಿಸುತ್ತಾ ನೋಡೋಣ. ಇನ್ನು ಹ್ಯಾರಿಸ್ ಅವರಿದ್ದಾರೆ, ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ,
ತರೀಕೆರೆ ಶ್ರೀನಿವಾಸ್ ಅವರಿದ್ದಾರೆ. ಇವ್ರಿಗೆ ಅದೃಷ್ಟ ಕುಲಾಯಿಸುತ್ತಾ ನೋಡೋಣ. ಇವರೆಲ್ಲ ಲಿಸ್ಟಲ್ಲಿ ಇರುವಂಥವ್ರು. ಅಂತಿಮವಾಗಿ ಯಾರ್ಯಾರು ಮಂತ್ರಿಗಳಾಗ್ತಾರೆ ಅನ್ನೋದನ್ನ ನಾವು ಕುತೂಹಲದಿಂದ ಕಾಯ್ಬೇಕಷ್ಟೇ. ಸಂಭವನೀಯರ ಪಟ್ಟಿ ಹೇಳ್ತಾ ಇರೋದು ವೀಕ್ಷಕರೇ, ಇವರೇ ಮಂತ್ರಿಗಳಾಗ್ಬಿಡ್ತಾರೆ ಅಂತೇನಲ್ಲ, ಇವ್ರ ಹೆಸರುಗಳು ಓಡಾಡ್ತಾ ಇದೆ. ಇನ್ನು ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ, ಇವರೂ ಕೂಡ ಸ್ಪರ್ಧೆಯಿಂದ ಹಿಂದೆ ಬಿದ್ದಿಲ್ಲ. ಸೊ ನಾವೇನು ಈ ಲಿಸ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ, ಇವರಲ್ಲಿ ಯಾರ್ಯಾರು ಅಂತಿಮವಾಗಿ ಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಇರ್ತಾರೆ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್